ನಮಸ್ಕಾರ ಗುರುಗಳೇ, ಎಲ್ರು ಹೇಗಿದ್ದೀರಾ? ಮುಖ್ಯ ವಿಷಯಕ್ಕೆ ಬರಲ್ಲ. ಇಷ್ಟ ದಿನ ನಾವು ದೇವ್ರ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಏನೇನೋ ಹೇಳಿದ್ವಿ. ಯಾಕೋ ನಮ್ ಜನಕ್ಕೆ ಇಷ್ಟ ಆಗ್ತಿರಂಗ್ ಕಾಣ್ತಿಲ್ಲ, ಬೇವರ್ಸಿ ನೋಡ್ತಿಲ್ಲ, ಇಷ್ಟಪಡ್ತಿಲ್ಲ. ನಾವು ರೈತರ ಮಕ್ಕಳು, ವಿಡಿಯೋ ಮಾಡಿ ನಾವು ಮಾಡ್ತಿರೋದನ್ನ ಸ್ವಲ್ಪ ತಿಳಿಸ್ಕೊಡೋಣ. ಮತ್ತೆ ವಿಡಿಯೋ ಶುರು ಮಾಡ್ತಾ, ಏನಪ್ಪ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದ್ರೆ, ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ನಮ್ಮ ಫ್ರೆಂಡ್ ಬಂದಿದ್ದ, ಅವ್ರು ಸ್ವಲ್ಪ ರಿಚ್ಚು. ಹೆಂಗಪ್ಪ ಅಂದ್ರೆ ಅವರಪ್ಪ ಗೌರ್ಮೆಂಟ್ ಕೆಲಸ, ಒಳ್ಳೆ ಕಾಲೇಜಲ್ಲಿ ಓದಿಸ್ತಾವ್ರೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಚೆನ್ನಾಗಿ ಪಾಕೆಟ್ ಮನಿ ಕೊಡ್ತಾರೆ. ಹೆಂಗ ಯೂಟ್ಯೂಬಲ್ಲಿ ವ್ಲಾಗ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂದರೆ ಐಫೋನು, ಕ್ಯಾಮ್ರಾ ಕೊಡಿಸ್ತಾರೆ. ನಮ್ಮನೆ ಕೇಳಿದ್ರೆ ಸಾಕು, ನೀನು ಓದಕ್ಕೆ ಅಂತ ಕಟ್ಟಿರೋದನ್ನೇ ಅರ್ಧ ಬರ್ಧ ಹಾಳು ಮಾಡಿ ನಮ್ಮನ್ನು ಈ ಪರಿಸ್ಥಿತಿಗೆ ತಂದಿದ್ಯಾ, ತಿಕಾ ಮುಚ್ಕೊಂಡು ಕೆಲಸ ಮಾಡ್ಕೊಂಡು ಹೊಟ್ಟೆ ಸಾಕೋಣದು ನೋಡು ಅಂತ ಉಗ್ದು ಕಳಿಸೋರೆ. ನೀನು ಹಾಕಿದ ಚಾಲೆಂಜಿಂದ ಟ್ರೈ ಮಾಡೋಣ ಅಂತ ಮಾಡ್ತಾ ಇರೋದು. ಏನಪ್ಪ ಅವ್ನು ಹೇಳಿದ್ದು ಅಂತ ಅಂದರೆ, ಬೋಳಿ ಮಗ ಯೂಟ್ಯೂಬ್ ಮಾಡು ಅಂತಾನು ಹೇಳ್ದ, ಆದ್ರೆ ನಿಮ್ ಕೈಲೆಲ್ಲ ಎಲ್ಲ ಆಗುತ್ತೆ. ಹಂಗೆ ಹಿಂಗೆ ಎಡಿಟ್ ಮಾಡಕ್ ಬರುತ್ತಾ, ಅದು ಬರುತ್ತಾ, ಇದು ಬರುತ್ತಾ? ಕೋಪಿಸಿಕೋಬೇಡ ಕಂದಮ್ಮ. ಯಾಕೆ ಗುರು, ರೈತರ ಮಕ್ಕಳು ಏನು ವಿಡಿಯೋ ಮಾಡಬಾರ್ದು? ನೋ ಕಾಮೆಂಟ್ಸ್. ಯಾಕೆ ನಮ್ಮ ಜನ ನೋಡಲ್ವಾ? ಅಪ್ಪನ ದುಡ್ಡಲ್ಲಿ ತಿಂತಿರೋ ನೀನ್ ಮಾಡೋದನ್ನೇ ನೋಡ್ತಾವ್ರಿ. ಹೌದು, ನಮ್ಮ ಅಪ್ಪ ನಾನೇ ಹುಟ್ಟಿರೋದು. ನೀವ್ ಯಾರಾದ್ರೂ ಹುಟ್ಟಿದ್ರೆ ಬಂದು ನೀವು ಮಾಡ್ರಿ ಶೋಕಿ. ಹೋಮ್ ಟೂರ್ ಅಂತೆ, ಆ ಟೂರ್ ಅಂತೆ, ಈ ಟೂರ್ ಅಂತೆ. ಏನು ಮೈಸೂರು ಪ್ಯಾಲೇಸ್ ಅನ್ನೋ ರೇಂಜಿಗೆ ನೀನು ತೋರ್ಸೋದನ್ನೇ ನೋಡ್ತಾವ್ರಿ. ನಾವೇನೋ ನಮ್ಮ ರೈತರಿಗೆ ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಉಪಯೋಗ ಆಗ ಅಂಥದ್ದು ಹೇಳಿದ್ರೆ ನೋಡಲ್ವಾ? ಓಕೆ ಅಣ್ಣ. ಖಂಡಿತವಾಗ್ಲೂ ನೋಡ್ತಾರೆ, ನಮಗೂ ಸಪೋರ್ಟ್ ಮಾಡ್ತಾರೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾಳೆಯಿಂದ ಏನೇನು ಮಾಡ್ಬೋದು, ಏನೇನು ಮಾಡಬೇಕು, ನಾವೇನೇನು ಮಾಡಿದ್ದೀವಿ ಹೇಳ್ತಾ ಹೋಗ್ತೀನಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಇಷ್ಟೊತ್ತು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ತೋಟ. ನಮಗೆಲ್ಲ ಗೊತ್ತಾಗೋಯ್ತು. ಇದ್ರಲ್ಲಿ ನಾವ್ಯಾವುದು ಮಾಡಿರೋದೇನಿಲ್ಲ, ಎಲ್ಲ ನಮ್ಮ ಅಪ್ಪಂದು. ತಾಯಿನಾಯ್ಕೆ ನನ್ನ ಮಕ್ಕಳನ್ನ ಯಾರನ್ನ ಉತ್ತಮರು ಅಂತಾರೆ ಅವ್ರನ್ನ. ಯಾಕಂದ್ರೆ ನಾವು ಈ 2 ವರ್ಷದಿಂದ ಕಾಲೇಜ್ಗೆ ಅಂತ ಓದಕ್ ಹೋಗ್ತಿದ್ವಿ. ಯಾವ್ದು ಓದಕ್ ಕಳ್ಸಿದ್ರು ಅರ್ಧ ಬರ್ಧ ಓದಿ ನಾ ಇವಾಗ ಓದ್ದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ಕಂದ ತಿಕಾ ಮುಚ್ಕೊಂಡು ನಿನ್ ಕೈಲಿ ಯಾವ್ದು ಕಿಸಿ ಅಲ್ಲ, ಮನೆ ಹತ್ರ ಬದುಕು ಮಾಡ್ಕೊಂಡ್ ಬಿದ್ದಿರು. 2 ಹಸ ತಂದು ಕೊಡ್ತೀನಿ ಅಂತ ಹಸ ತಂದು ಕೊಟ್ಟು ತೋಟ ನೋಡ್ಕೊಂಡು ಮಂತಾಗ ಹಾಕೋರೆ. ನಾವು 1 ವರ್ಷ ಬೆಂಗಳೂರಲ್ಲಿ ಅದು ಮಾಡ್ತೀವಿ, ಇದು ಮಾಡ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೋದ್ವಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಸದ್ಯಕ್ಕೆ ದುಡ್ದಿದ್ದು ತಿನ್ನಕ್ಕೆ ಸಾಲ್ತಿರ್ಲಿಲ್ಲ, ಇನ್ನಂಥದ್ರಲ್ಲಿ ಮನೆಗೆಲ್ಲಿ ಕಳ್ಸೋಣ. ನೀನು ಶೋಕಿ ಮಾಡಕ್ಕೆ ಬೆಂಗಳೂರಿಗೆ ಹೋಗಿದ್ಯಾ ಕಂದ ಅಂತ ಉಗಿದು ಕರ್ಕೊಂಬಂದು ಅಚ್ಚುಕಟ್ಟಾಗಿ ಕೆಲಸ ಮಾಡು ಅಂತ ಹಾಕೋರೆ. ಈ ಕೆಲಸ ಮಾಡೋಕ್ಕೆ ಟೈಮ್ ಸಿಗಲ್ಲ ಅಂಥದ್ರಲ್ಲಿ ನಾವೆಲ್ಲಿಗೂ ವ್ಲಾಗೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಣ, ಫ್ರೀ ಟೈಮಲ್ಲಿ ಮಾಡೋಣ ಅಂತ ನೀನೇನೋ ಹೇಳೋದಲ್ಲ. ನಿಮಗೆಲ್ಲ ಕಂಟೆಂಟ್ ಎಲ್ಲಿ ಸಿಗ್ತವೆ, ಕಂಟೆಂಟ್ಗಳು ಹುಡ್ಕೋದು ಎಷ್ಟು ಕಷ್ಟ ಆಗುತ್ತಾ, ಹಂಗೆ ಗೊತ್ತಾ, ಹಿಂಗೆ ಗೊತ್ತಾ? ಎಷ್ಟು ಮನೆ ಬೆಂಕಿ ಬಂದಿದೆ ನೀನು. ಸರಿ ಬಿಡು ಗುರು, ನಿನಗೆ ಟ್ಯಾಲೆಂಟ್ ಇರಲಿ, ನಮಗೆ ಇರೋದ್ರಲ್ಲೇ ಮಾಡ್ತೀವಿ ನಾವು. ಇಷ್ಟ ಆದರೆ ನಮ್ಮ ಜನ ನೋಡಲಿ, ಇಲ್ಲ ಸೈಡ್ಗೆ ಹೋಗೋ ಸಡೆ ಅನ್ನಲಿ. ನಾನು ಏನು ದೊಡ್ಡ ರೈತ ಅಂತ ಕುಚ್ಕೊಂತಿಲ್ಲ. ಇನ್ನು ಮೊನ್ನೆ 2 ವರ್ಷದಿಂದ ಈಚೆ ಬಂದಿರೋದು ಕೆಲ್ಸಕ್ಕೆ ಅಂತ. ಮೊದ್ಲೇ ಹೇಳಿದೆ ಸ್ವಾಮಿ ಹಿಂಗೆ ಅಮ್ಮ ಅಕ್ಕರೆ ಇದು ಆಯ್ತ್ರಕ್ಕ, ಒಳ್ಳೇದ್ ಮಾಡ್ಲಿದ್ದು. ನೀವೇನ್ ಕೆಲಸ ಮಾಡ್ತೀರಕ್ಕ? ನಾನೇ ಸದ್ಯ ಖರ್ಚಿಗೆ ಕಾಸಿಲ್ಲದ ಕಾರಣ ಸ್ವಲ್ಪ
ಮಡಿ ಮಾಡಿ ಸೊಪ್ಸೆಲ್ಲಿದ್ದೀನಿ. ಆ ಕಡೆ ಹಸ ತಂದು ಕೊಟ್ಟಿದ್ದಕ್ಕೆ ಸೆಪ್ಪೆ ಹಾಕೊಂಡಿದ್ದೀನಿ. ಆ ಕಡೆ ಒಂದಿಷ್ಟು ಬದನೆ ಗಿಡ ಹಾಕಿದ್ದೀನಿ. ಏನೋ ಹಿಂಗಿಂಗೆ ಒಂದಿಷ್ಟು ನಮ್ಮ ಖರ್ಚಿಗೆ ಮೇಂಟೈನ್ ಮಾಡ್ಕೊಳಕ್ಕೆ ಏನೋ ಮಾಡ್ತಾ ಇದ್ದೀವಿ. ಈ ಕಡೆ ಈ ಉಳ್ಳಿ ಗಿಡ ಅಂತ ಹಾಕಿದ್ವಿ ಅಷ್ಟೇ. ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಏನು ಅನ್ನಿಸ್ತಿರ್ಲಿಲ್ಲ. ನಕ್ಕನ್ 8 ಗಂಟೆಗೆ 9 ಗಂಟೆಗೂ ಎದ್ದೇಳ್ತಿದ್ವಿ. ಬೆಳಗ್ಗೆ ಹಂದಿ ತಿನ್ನಂಗೆ ತಿಂದು ಬಿದ್ಕೊಂತಿದ್ವಿ. ಇವತ್ತು ಬೆಳಗಿನ ಜಾವ 4 ಗಂಟೆಗೂ ಎದ್ದೇಳಬೇಕು, 5 ಗಂಟೆಗೂ ಎದ್ದೇಳಬೇಕು. ಈಗ ಗೊತ್ತಾಯ್ತು. ಈ ನಮ್ಮ ಸರ್ಕಾರನು ಯಾವನ್ ಗೆಲ್ಸಿದ್ರು ಬರೀ ಅವ್ರು ಉದ್ಧಾರ ಆಗೋದು ನೋಡ್ತಾರೆ ಬಿಟ್ರೆ ಯಾರ ರೈತರನ್ನು ಉದ್ಧಾರ ಮಾಡಲ್ಲ, ಯಾರನ್ನು ಉದ್ಧಾರ ಮಾಡಲ್ಲ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಕರೆಕ್ಟ್ ಟೈಮಿಗೆ ಕರೆಂಟ್ ಕೊಡಲ್ಲ. ಆ ಕರೆಂಟ್ ಕೊಟ್ಟರೆ ಆ ಟಿ ಸಿಗಳ್ನ ಇವಾಗಿರಲ್ಲ. ವಾರಕ್ಕೊಂದೊಂದು ಪ್ರಾಬ್ಲಮ್ ಏನಾದರೂ ಬರ್ತಾನೆ ಇರ್ತವೆ. ನಿನ್ನೆ ಬದನೆಕಾಯಿ ಬಿಟ್ಟು ಸಿಕ್ಕಿದ್ವಿ. ಬೆಳಗ್ಗೆ 4 ಗಂಟೆ ಅದನ್ನು ಮಾರ್ಕೆಟಿಗೆ ಹಾಕಿದ್ರೆ ಅದಕ್ಕೂ ರೇಟ್ ಇಲ್ಲ. ಅದ್ರ ಕೊಡೋ ರೇಟ್ ಕೊಟ್ರು ಮಧ್ಯದಾಗೆ ದಳ್ಳಾಳಿಗಳು ಕಾಟ. 110 ರೂಪಾಯಿ ಇವ್ರು ಕಿತ್ಕೊಂತಾರೆ. ಏನ್ ಸಾಯನಾಗರು ರೈತರು ಕಷ್ಟ ಯಾರಿಗೆ ಹೇಳ್ಕೊಂತಾರೆ. ಅದೇ ಔಷಧಿ ಹೊಡೆಯೋರು, ಗೊಬ್ಬರದವರು, ಅವರು ಇವರು ಏನು ರೇಟ್ ಮಾಡಿದ್ರು ನಾವು ತಂದಾಕ್ಬೇಕು. ನಾವು ರೇಟು ಮಾಡೋಕ್ಕಾಗಲ್ಲ. ನಮಗೆ ರೇಟ್ ಇಲ್ಲ ಅಂತ ಯಾರಿಗೂ ಹೇಳಕ್ಕೂ ಆಗಲ್ಲ. ಮಾತಾಡ್ತಾರಲ್ಲ. ಆ ಡೈರಿ ಒಳಗೆ ಹಾಲು ಅಂತ ಹಾಕಿಸ್ಕೊಂತಾರೋ, ಫ್ಯಾಟ್ ಮೇಲೆ ಕಾಸು ಹಾಕ್ತಿವಿ ಅಂತಾರೆ. ಹಾಕೊಂಡ್ ಬಿಸ್ಲಾ ಕಟ್ಟಾಕಿರ ಫ್ಯಾಟೇ ಬರಲ್ಲ. ಇನ್ ಎಲ್ಲಿಂದ ಆಗುರು ಹಾಲು ಹಾಕೋಣ. ಏನೋ ಅದಿಲ್ಲ ಇದಿಲ್ಲ ಲಜ್ಜೆ ಹಾಕಿಲ್ಲ ಅಂದ್ರೆ ನಾನೇನು ಒಳಗಡೆ ಕೈ ಹಾಕ್ಬಿಟ್ಟು ಹೇಳಿಲ್ಲ. ಪ್ಯಾಕೆಟ್ ಅಲ್ಲಿ ನಾವು ಎಷ್ಟು ನೀರು ಒಯ್ದು ಕೊಟ್ರು ಕುಡಿಬೇಕು. ಆದ್ರೆ ನಮ್ಮ ಹತ್ರ ತಾಮಕ್ಕೆ ಇಲ್ಲದೆ ಇರೋ ರೂಲ್ಸ್ ಎಲ್ಲ ಹಾಕ್ತಾರೆ. ಕೊಡೋ 36 ರೂಪಾಯಿಗೆ 1,500 ರೂಪಾಯಿ ಮೂಟೆ ಬೂಸ. ವಾರಕ್ಕೊಂದು ಮೂಟೆ ಬೂಸ ಬೇಕು. ಇದ್ರ ಬಗ್ಗೆ ಎಲ್ಲ ಹೇಳೋಣ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.